ಈಗ ನಮ್ಮ ಪೊಲೀಸಲ್ಲೂ ಮೊದಲಿನ ಥರ ಇಲ್ಲ. ಪೊಲೀಸ್ ಅಂದರೆ ಮೊದಲು ಭಾಳ ಭಯಪಡೋರೇ ಜಾಸ್ತಿ ಇತ್ತು. ಆದರೆ ಈಗ ಪೊಲೀಸು ಸಾರ್ವಜನಿಕರ ಜೊತೆಗೆ ಜನಸ್ನೇಹಿ ಪೊಲೀಸ್ ಆಗ್ತಾ ಬಂದಿದೆ. ಇದು ಭಾಳ ಮುಖ್ಯ. ಯಾಕೆಂತಂದರೆ ನಾವು ಪೊಲೀಸರ ಏನಾದರೂ ಇದ್ದರೆ ಕಾನೂನಿನ ಭಯ ಇರಬೇಕು ಪೊಲೀಸರಿಗೆ, ತಪ್ಪು ಮಾಡೋರಿಗೆ ಮಾತ್ರ. ಒಳ್ಳೆಯ ಜನಗಳಲ್ಲಿ 100ರಲ್ಲಿ ನಮ್ಮಲ್ಲಿ 95 ಜನ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗೋದವರೇ ಇರ್ತಾರೆ. ಒಂದು 5% ಜನ ಮಾತ್ರ ಸೊಸೈಟಿಲಿ ಯಾವುದಾದ್ರೂ ಒಂದು ಅಫೆನ್ಸನ್ನು ಮಾಡೋರು ಇರ್ತಾರೆ. ಆದರೆ ಭಾಳ ಸಲ ಏನಾಗ್ತದೆ, ಈ 5% ಜನವನ್ನು ನಾವು ಐಡೆಂಟಿಫೈ ಮಾಡೋದ್ರಲ್ಲಿ ನಾವು ಹಿಂದುಳಿತೇವೆ. ಯಾಕೆಂತಂದರೆ ಜೊತೆಗೆ ಕೋಆರ್ಡಿನೇಷನ್ನು ಸಮಸ್ಯೆಗಳು ಇರ್ತದೆ. ಸೊ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ 112 ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಯಾವುದೇ ಒಂದು ಸಮಸ್ಯೆಗಳಾದಾಗ ಸಾರ್ವಜನಿಕರು 112 ಕಾಲ್ ಮಾಡ್ಬೋದು. ಕಾಲ್ ಮಾಡಿದರೆ ಅದರಲ್ಲಿ ರೆಸ್ಪಾನ್ಸ್ ಟೈಮು ಕೇವಲ 8 ನಿಮಿಷ ಇರುತ್ತೆ. 8 ನಿಮಿಷ ಒಳಗಡೆ ರೆಸ್ಪಾನ್ಸ್ ಮಾಡಬೇಕಾಗತ್ತೆ. ಜೊತೆಗೆ ಇದು ಡ್ರಗ್ಸನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ನಮ್ಮಲ್ಲಿ ಸನ್ಮಿತ್ರ ಅಂತ ಒಂದಿದೆ. ಅದರಲ್ಲಿ ನಮ್ಮ ಪ್ರತಿ ಬೀಟ್ ಪೊಲೀಸ್ನವ್ರು ಹೋಗಿ ಮನೆ ಮನೆಗೆ ಹೋಗಿ ಈ ಥರದ್ದು ಯಾವುದಾದ್ರೂ ಇದ್ದರೆ ಮಾಹಿತಿಯನ್ನು ಸಂಗ್ರಹ ಮಾಡಿ, ಡೇಟಾಬೇಸನ್ನು ಸಂಗ್ರಹ ಮಾಡಿ, ಅವರಿಗೆ ಮೊದಲ ಅಫೆನ್ಸ್ ಆದರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರನ್ನು ಸರಿ ಮಾಡಿ ಸಮಾಜಕ್ಕೆ ಬಿಡುವಂಥದ್ದು ಒಂದಿದೆ. ನೆಕ್ಸ್ಟು ನಮ್ಮಲ್ಲಿ ಸೀನಿಯರ್ ಸಿಟಿಜನ್ ಇರ್ತಾರೆ, 65 ವರ್ಷ ಮೇಲ್ಪಟ್ಟವರಿಗೆ ಸೀನಿಯರ್ ಸಿಟಿಜನ್ ಇರ್ತಾರೆ. ಅವರಿಗೆ ಯಾವುದಾದ್ರೂ ಸಮಸ್ಯೆಗಳಾದಾಗ ಈಗ ಎಲ್ಲ ಮನೆಯಲ್ಲಿ ಒಬ್ಬರೋ ಇಬ್ಬರೇ ಇರ್ತಾರೆ, ಸೀನಿಯರ್ ಸಿಟಿಜನ್ ಮನೆಯಲ್ಲೇ ಇರ್ತಾರೆ. ಅವರಿಗೆ ಯಾವುದಾದ್ರೂ ಬೆದರಿಕೆ ಅಥವಾ ಯಾವುದಾದ್ರೂ ಸಮಸ್ಯೆ ಆದರೆ ಆ ಬಗ್ಗೆ ನಾವು ಸಂಗ್ರಹ ಮಾಡೋದಕ್ಕೆ ಆಸರೆ ಅಂತ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅವರೆಲ್ಲ ಡೀಟೇಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಅವರ ಬಗ್ಗೆ ಕೇರ್ ವಹಿಸಬೇಕಾಗ್ತದೆ. ಇನ್ನು ಇತ್ತೀಚೆಗೆ ಒಂದು ನಮ್ಮಲ್ಲಿ ಮನೆ ಮನೆ ಪೊಲೀಸ್ ಅಂತ ಒಂದು ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಮನೆ ಮನೆ ಪೊಲೀಸ್ ಅಂತಂದರೆ ಒಂದು ಏರಿಯಾದಲ್ಲಿರುವಂಥ ಬೀಟ್ ಸಿಸ್ಟಮ್ನಲ್ಲಿ ಪ್ರತಿಯೊಬ್ಬ ಪೊಲೀಸಿಗೂ ಆ ಮನೆ ಮನೆ ಪೊಲೀಸ್ ಅಂತಂದರೆ ಆ ಮನೆಯಲ್ಲಿ ಏನು ವಿಚಾರ ನಡೀತದೆ ಎಂಬುದರ ಬಗ್ಗೆ, ಅಥವಾ ಯಾವುದಾದ್ರೂ ಸಮಸ್ಯೆಗಳಿದ್ದರೆ, ಆ ಮನೆಯಲ್ಲಿ ತೊಂದರೆ ಇದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಕಲೆಕ್ಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದೊಂದು ಇದೆ. ಜೊತೆಯಲ್ಲಿ ನಾವಿನ್ನು ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ತಾ ಹೋದರೆ, ಈಗ ಭಾಳ ನಿಮಗೆ ಗೊತ್ತಿದೆ, ಸೈಬರ್ ಕ್ರೈಮಲ್ಲಿ ಸೈಬರ್ ಫ್ರಾಡ್ಗಳು. ಅದು ಫ್ರಾಡ್ ಹೇಗೆ ಆಗ್ತದಂದರೆ, APK ಫೈಲ್ ಅಂತ ಇದೆ, ಫೈಲ್ ಬರ್ತದೆ. ಅದನ್ನು ನೀವು ಓಪನ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟಿಂದ ದುಡ್ಡು ಹೋಗುತ್ತೆ. ಮತ್ತು ಡಿಜಿಟಲ್ ಅರೆಸ್ಟ್, ಸಾಮಾನ್ಯವಾಗಿ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಏನು ನಡೀತದೆ, ಅವರೆಲ್ಲ ಸಾಮಾನ್ಯ ಸೀನಿಯರ್ ಸಿಟಿಜನ್ ಇರ್ತಾರೆ. ಯಾರೋ ಒಬ್ಬರು ಕರೆ ಮಾಡ್ತಾರೆ, ನಿಮ್ಗೆ ಯಾವುದೋ ಒಂದು ಪಾರ್ಸಲ್ ಬಂದಿದೆ, ಅದರಲ್ಲಿ ಏನೋ ಒಂದು ಕ್ರೈಮ್ ಆಗಿದೆ, NDPS ಇದೆ ಅಂತೇಳಿ ಮಾಡಿ ಭಾಳಷ್ಟು ಜನ ದುಡ್ಡನ್ನು ಕಳ್ಕೊಂಡಿದ್ದಿದೆ. ಈ ಥರದ ಯಾವುದೇ ಸಮಸ್ಯೆಗಳಿದ್ದಾಗ ತಕ್ಷಣ ನೀವು 112ಗೆ ಕಾಲ್ ಮಾಡ್ಬೋದು, ಅದನ್ನು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದು. ಜೊತೆಯಲ್ಲೇ ಟೋಲ್ ಫ್ರೀ ನಂಬರು ಕೊಟ್ಟಿದ್ದಾರೆ, 1930 ಕೊಟ್ಟಿದ್ದಾರೆ. ಅದರಿಂದನೂ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನೂ ಭಾಳ ಇಂಪಾರ್ಟೆಂಟ್ ಅಂತ ವಿಚಾರ ಅಂತಂದರೆ, ಯಾವುದೇ ಒಂದು ನಮ್ಮ ಮೊಬೈಲ್ ಇದೆ ಅಂತಂದರೆ ನಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಇವತ್ತು ಮೊಬೈಲಲ್ಲಿ ಫ್ರಂಟ್ ಕ್ಯಾಮರಾ ಇದೆ, ಬ್ಯಾಕ್ ಕ್ಯಾಮರಾ ಇದೆ. ಯಾವುದಾದ್ರೂ ಒಂದು ಅನಾಮಧೇಯವಾಗಿ ಅಂತ ಬರುವಂಥ ಲಿಂಕನ್ನು ನಾವು ಜಸ್ಟ್ ಓಪನ್ ಮಾಡಿದರೆ ಸಾಕು, ಅದು ಕ್ಯಾಮರಾ ಅಪೋಸಿಟ್ ಪಾರ್ಟಿಯವರು ಕ್ಯಾಮರಾ ಅದನ್ನು ಆನ್ ಮಾಡ್ಕೊಳ್ಬೋದು. ಆ ಥರದ್ದು ಎಲ್ಲ ಈ ಥರ ಸೈಬರ್ ಫ್ರಾಡಲ್ಲಿ ಬಂದಿದೆ. ಇದ್ರ ಬಗ್ಗೆ ಭಾಳ ಕೇರ್ ವಹಿಸಬೇಕಾಗ್ತದೆ. ಜೊತೆಯಲ್ಲಿ ನಾವು ಇವತ್ತು ಒಂದು ಲಯನ್ಸ್ನಂಥ ಒಂದು ಇದರ ಮುಖಾಂತರವಾಗಿ ನಮ್ಮ ಎಲ್ಲ ಮಕ್ಕಳನ್ನು ಸಹಿತ ಇದರಲ್ಲಿ ಬೆರೆಸ್ಕೊಂಡು